ನಮಸ್ಕಾರ ಕರ್ನಾಟಕ. ನಾನಿವಾಗಿದ್ದೀನಿ ಅಲ್ಟ್ರಾ ವೈಲೆಟ್ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಹತ್ರ. ನಾನು ಬಂದಿರೋದು ಬೈಕ್ನ ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ಸೊ ಈ ಬೈಕ್ ಯಾವ ರೀತಿ ಇದೆ, ಪ್ಲಸ್ಸು ಏನು ಫೀಚರ್ಸ್ ಇದೆ ಎಲ್ಲದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲೂ ಹೇಳ್ಬೇಕಂದ್ರೆ ಇದು ಎಲೆಕ್ಟ್ರಿಕಲ್ಲೇ ಬೆಸ್ಟ್ ಬೈಕ್ ಅಂತೇಳಿ ನನ್ನ ಅನುಭವ. ಇದು ಅದರಲ್ಲೂ ಇಂಡಿಯನ್ ಕಂಪ್ನಿ, ನಮ್ಮ ಬೆಂಗಳೂರಲ್ಲೇ ಹುಟ್ಟಿರ್ತಕ್ಕಂಥ ಕಂಪ್ನಿ. ಸೊ ನೀವೇನಾದರೂ ಒಂದು ಒಳ್ಳೆ ಎಲೆಕ್ಟ್ರಿಕ್ ಬೈಕ್ ತೊಗೊಳ್ಳೋಂಥ ಪ್ಲ್ಯಾನಲ್ಲಿತ್ತು ಅಂತಂದರೆ ಶೋರೂಮಿಗೆ ವಿಸಿಟ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಬೈಕ್ ಓಡಿಸೋ ಅನುಭವ ನೀವು ಕೂಡ ಪಡೆದುಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಿದ್ರೆ X47 ಅಲ್ಟ್ರಾ ವರ್ಷನ್ಸು. ಇದು ಪ್ಯೂರ್ಲಿ ಫಾರ್ ಯಾರು ಮೋಟೋವಾಗಿ ಮಾಡ್ತಾರೋ, ಯಾರಿಗೆ ಟ್ರಾವೆಲಿಂಗ್ ಇಷ್ಟ ಆಗುತ್ತೋ ಅಂಥವರಿಗೆ ಇದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ನೀವಿವಾಗ ನೋಡ್ತಾ ಇದ್ದೀರಾ ಅಲ್ಟ್ರಾ ವೈಲೆಟ್ನ X47 ಬೇಸ್ ಮಾಡಲು. ನಾನಿವಾಗ ಟೆಸ್ಟ್ ಡ್ರೈವ್ ತೊಗೊಂಡು ಹೋಗ್ತಾ ಇರೋಂಥ ಬೈಕ್ ಕೂಡ ಇದೆ. ನೋಡ್ಬೋದು ಯಾವ ರೀತಿ ಇದೆ ಈ ಬೈಕ್ನ ಲುಕ್ ಅನ್ನೋದನ್ನು ಒಂದ್ಸಲ. ಇದು ಅಲ್ಟ್ರಾ ವೈಲೆಟ್ನ F77 ಮಾಡಲು ಸ್ಪೋರ್ಟ್ಸ್ ವೇರಿಯಂಟು. ಇದು ಕೂಡ ಚೆನ್ನಾಗಿದೆ, ಲುಕ್ ವೈಸ್ ಆಗಲಿ ಮತ್ತು ಪರ್ಫಾರ್ಮೆನ್ಸಲ್ಲಿ ತುಂಬ ಚೆನ್ನಾಗಿದೆ. ನನಗನ್ಸಿದ್ದು ಈ ಗಾಡಿದು ಹ್ಯಾಂಡ್ಲಿಂಗ್ ಮಾತ್ರ ಬೆಸ್ಟ್ ಅಂದರೆ ಬೆಸ್ಟ್ ಇದೆ. ಪ್ಲಸ್ ಟು ಈ ಗಾಡಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಅದರಲ್ಲಿ 3 ವೇರಿಯಂಟ್ಸ್ ಇದೆ ಫಾಸ್ಟ್ ಚಾರ್ಜಿಂಗಲ್ಲಿ. ಫಸ್ಟು ನಾವು ನಾರ್ಮಲ್ ಚಾರ್ಜಿಂಗು, ಅದಾದಮೇಲೆ ಬೂಸ್ಟ್ ಚಾರ್ಜಿಂಗ್ ಇದೆ. ಪ್ಲಸ್ ಅದಾದಮೇಲೆ ನಾವು ಜಸ್ಟ್ ಕ್ಯಾರಿ ಮಾಡಲಿಕ್ಕೆ ಮೊಬೈಲ್ ಚಾರ್ಜ್, ನಮ್ಮ ಲ್ಯಾಪ್ಟಾಪ್ ಚಾರ್ಜ್ ಯಾವ ರೀತಿ ಇದೆ ಅದೇ ರೀತಿದು ಒಂದು ಚಾರ್ಜರ್ ಕೂಡ ಕೊಡ್ತಾರೆ. ಇದರಲ್ಲಿ ನಮಗೆ 3 ಮೋಡ್ಸ್ ಆಫ್ ರೈಡ್ ಇದೆ. ಒಂದು ಗ್ಲೈಡ್ ಮೂಡಿಂಗು, ಮತ್ತು ಕಾಂಪ್ಯಾಕ್ಟು, ಮತ್ತು ಬ್ಲಾಸ್ಟಿಕ್ ಮೂಡಿಂಗ್ ಅಂತೇಳಿ ಬರುತ್ತೆ. ಬೆಸ್ಟ್ ಅಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ನೀವು ಬ್ಲಾಸ್ಟಿಕ್ ಮೋಡ್ನ ನೀವು ಟ್ರೈ ಮಾಡಲೇಬೇಕು ನೀವೇನಾದರೂ ಟೆಸ್ಟ್ ಡ್ರೈವಿಗೆ ಬಂದರೆ. ಪ್ಲಸ್ ಅದಾದಮೇಲೆ ನಮಗೆ 10 ಲೆವೆಲ್ಸ್ ಆಫ್ ಡೈನಮಿಕ್ ರೇಂಜು ಬ್ರೇಕಿಂಗ್ ಸಿಸ್ಟಮ್, ರೇರ್ ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಫೀಚರ್ಸ್ ಇದೆ, HDR ಸಪೋರ್ಟ್ ಇದೆ ಕ್ಯಾಮ್ರಾಗೆ. ಪ್ಲಸ್ಸು ನಮಗೆ ಟೋಯಿಂಗ್ ಅಸಿಸ್ಟೆನ್ಸ್ ಕೂಡ ಇದೆ, ಮೂವಿಂಗ್ ಅಸಿಸ್ಟೆಂಟ್ ಕೂಡ ಇದೆ. ಮತ್ತು ನೀವು ನೋಡೋದಾದರೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಕೂಡ ಈ ಗಾಡೀಲಿ ನಾವು ನೋಡ್ಬೋದು. ಮತ್ತು ಈ ಗಾಡಿ ನಮಗೆ ಫೈನಲಿ 2.49 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿನ ಬೈ ಮಾಡೋ ಒಂದು ಪ್ಲ್ಯಾನಲ್ಲಿತ್ತು ಅಂದರೆ ಈ ಗಾಡಿ ಮಾತ್ರ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು.